ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ನಾವು ಪೂಜೆ ಎಲ್ಲ ಮುಗಿದಿದ್ದಾದಮೇಲೆ ಕೊನೆಯಲ್ಲಿ ಧೂಪ ಹಾಕ್ತೀವಲ್ಲ, ಧೂಪ ಹಾಕಬೇಕಾದ್ರೂ ಒಂದು ಚೆನ್ನಾಗಿರೋದು ಒಂದು ಧೂಪ ಹಾಕೋದಿತ್ತು ಅಂತಂದರೆ ಏನೋ ದೇವ್ರ ಮನೆಗೆ ಒಂಥರ ಕಳೆ ಅಲ್ವಾ. ಹಾಗಾಗಿ ನಾನು ತೊಗೊಂಡಿದ್ದು ಉಡ್ಡದು, ಇದು ಬ್ರೌನ್ ಕಲರು ಧೂಪ ಹಾಕೋದು. ಅದಕ್ಕೆ ಫ್ರೀಯಾಗಿ ಬಂದಿರೋ ಕುಂಕುಮ ಬಣ್ಣೆ. ಇದು ತುಂಬಾ ಚೆನ್ನಾಗಿದೆ ಕುಂಕುಮ ಬಣ್ಣೆನೂ. ಮತ್ತು ಧೂಪ ಹಾಕೋದು ಅಷ್ಟೇ, ಸ್ವಲ್ಪನೂ ಎಲ್ಲೂ ಅದು ಧೂಪ ಕೆಳಗಡೆ ಬಿದ್ದೆಲ್ಲ ಗಲೀಜಾಗೋದೇನಿಲ್ಲ. ದೇವ್ರ ಮನೆಯಲ್ಲಿ ನಾವು ಒಂದು ಮೂಲೆಯಲ್ಲಿ ಇಟ್ಟರು ಮನೆ ಪೂರ್ತಿನೂ ಅದು ಧೂಪ ಎಲ್ಲ ಹರಳುತ್ತೆ. ಮನೆಯೆಲ್ಲ ಒಳ್ಳೆ ಘಮ ಬರುತ್ತೆ. ತುಂಬ ಚೆನ್ನಾಗಿದೆಯಲ್ಲ ನೋಡೋದಕ್ಕೂ. ಕುಂಕುಮ ಬಣ್ಣೆನೂ ಅಷ್ಟೇ, ಧೂಪ ಹಾಕೋದು ಅಷ್ಟೇ. ಮನೆ ಫುಲ್ಲು ನಾವು ಎಲ್ಲಿ ಬೇಕಾದರೂ ಇಡ್ಬೋದು. ಒಳ್ಳೆ ಗೋಪುರ ಥರ ಇದೆ. ಕುಂಕುಮಕ್ಕೆ ಎಷ್ಟು ಚೆನ್ನಾಗಿದೆಯಲ್ವಾ. ಏನೋ ಮನ್ಸಿಗೊಂಥರ ತೃಪ್ತಿ. ಪೂಜೆ ಮಾಡಿದ್ರೂ ಈ ಥರ ಧೂಪ ಹಾಕೋದಿತ್ತು ಅಂದರೆ ಮನೆಯಲ್ಲಿ ಯಾವ ಜಾಗದಲ್ಲಾದರೂ ನಾವು ಇಟ್ಟಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಪ್ರೈಸ್ ಏನು ಜಾಸ್ತಿ ಇಲ್ಲ, ಬರೀ 176 ರೂಪಾಯಿಗೆ ಸಿಗುತ್ತೆ. ಇದರ ಲಿಂಕ್ ಏನಾದರೂ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ.